ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಫ್ರೆಂಡ್ಸ್, ಇನ್ನು ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ಇದು ನಂದು ವೈಟ್ ಡ್ರೆಸ್ಸು ನೋಡಿ ಫ್ರೆಂಡ್ಸ್. ಇನ್ನು ಓಣಿ ಬಂದು ಈ ಥರ ಇದೆ. ನಾನು ಓಣಿನ ನಿಮಗೆ ತೋರಿಸ್ಬೇಕು ಅಂತಲೇ ಒಂದು ಸೈಡ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಓಣಿ ಅಂತೂ ತುಂಬ ಇದೆ. ಇನ್ನು ಫ್ರೆಂಡ್ಸ್ ನೋಡಿ, ಟಾಪಲ್ಲಿ ಹೂವು ಈ ಥರ ಇದೆ ಫ್ರೆಂಡ್ಸ್. ಓಣಿ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಒಂದು ನಿಮಿಷ. ನಾನೇ ಈ ಥರ ಒಂದು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹೂವು ಇದೆ. ನನಗೆ ಫ್ರೆಂಡ್ಸ್ ಯಾವಾಗಲೂ ನನ್ನ ಮಗಳು ತಮಾಷೆ ಮಾಡ್ತಾಳೆ, ನೀನು ಯಾವಾಗ ನೋಡಿದ್ರು ಹೂವು ಇರೋ ಓಣಿ ತಗೋತೀಯ, ಹೂವು ಇರೋದೇ ಬಟ್ಟೆ ಇಷ್ಟಪಡ್ತೀಯ ಅಂತ. ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಇರುತ್ತೆ ಅಲ್ವಾ. ಆದರೆ ನನಗೆ ಯಾವಾಗಲೂ ಫ್ರೆಂಡ್ಸ್ ಹೂವು ಇರೋ ಬಟ್ಟೆನೇ ಇಷ್ಟ. ನೋಡ್ತಾ ಇದ್ದೀನಿ ಸೀದಾನ ಉಲ್ಟಾನ ಅಂತ. ಇದೇ ಸೀದಾ ಫ್ರೆಂಡ್ಸ್ ಓಣಿ ನೋಡಿ ಫ್ರೆಂಡ್ಸ್. 2.5 ಮೀಟ್ರ್ ಫುಲ್ ಇದೆ. ಅದು ನಿಮ್ಮ ಇಷ್ಟ ಫ್ರೆಂಡ್ಸ್. ಒಂದು ಸೈಡ್ ಆದರೂ ಹಾಕೋಬೋದು, ಹೆಂಗಾದರೂ ಹಾಕೋಬೋದು ಫ್ರೆಂಡ್ಸ್. ನಾನು ಜಾಸ್ತಿ ಯಾವಾಗಲೂ ಈ ಥರನೇ ಓಣಿ ಹಾಕೊಳ್ಳೋದು. ನೋಡಿ ಈ ಥರ ಕಾಣಿಸ್ತಾ ಇದೆಯಾ? ನಾನು ಈ ಥರನೇ ಓಣಿ ಹಾಕೊಳ್ಳೋದು. ಇನ್ನು ಫ್ರೆಂಡ್ಸ್ ನೋಡಿ, ಸ್ಲೀವ್ ಡಿಸೈನ್ ಇಟ್ಟು ನಾನೇ ಹೊಲಿಸ್ಕೊಳ್ಳೋದು ಫ್ರೆಂಡ್ಸ್. ಯಾವುದೊಂದು ಡಿಸೈನ್ ಆದರೂ ಅವ್ರಿಗೆ ನಾನೇ ಹೇಳೋದು, ಅಣ್ಣ ನಂದು ಈ ಡಿಸೈನ್ ಹೊಲಿರಿ, ಇದು ಹೊಲಿರಿ ಅಂತ. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ಅಂತೂ ತುಂಬ ಲೈಟ್ ವೆಯ್ಟು, ತುಂಬ ಚೆನ್ನಾಗಿದೆ. ಇನ್ನು ನಿಮಗೆ ಗೊತ್ತು, ನಾನು ಯಾವಾಗಲೂ ನಮ್ಮ ಟೈಲರ್ ಅಂಗಡಿಲಿ ಅವರೇ ಬಟ್ಟೆ ಮಾಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಸ್ಟಿಚ್ಚು ಅವರೇ ಮಾಡಿಕೊಡ್ತಾರೆ. ಹಾಗಾಗಿ ಫ್ರೆಂಡ್ಸ್, ನನಗೆ ಯಾವಾಗಾದರೂ ಹೋದರೆ ಯಾವುದು ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತಗೊಂಡು ಬರ್ತೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದು ಯಾವ್ದು ಬಾಕ್ಸು ಅಂತ ನೋಡ್ತಾ ಇದ್ದೀರಾ, ಆ ಬಾಕ್ಸ್ ಬಂದು ನಾನೊಂದು ಇವತ್ತು ರಿಂಗ್ ಲೈಟ್ ಇರೋ ಸ್ಟ್ಯಾಂಡನ್ನ ತಗೊಂಡೆ. ಓನ್ಲಿ 680 ರುಪೀಸು. 700ಗೆ 20 ರೂಪಾಯಿ ಕಮ್ಮಿ. ಆದರೆ ಫ್ರೆಂಡ್ಸ್ ನೋಡಿ, ಇವಾಗ ನನ್ನ ವಿಡಿಯೋ ಎಷ್ಟು ಕ್ಲಿಯರೆನ್ಸಾಗಿ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಅದ್ರ ಬ್ಯಾಕ್ ಸೈಡ್ ಲೈಟ್ ಇದೆ. ಅದಕ್ಕೋಸ್ಕರ ನಾನು ಇದು ಇಲ್ಲೇ ಮಾಡ್ತಾಯಿದ್ದೀನಿ, ಇದ್ರ ಮುಂದೆ ಸ್ವಿಚ್ಗೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್. ಬನ್ನಿ, ಇನ್ನು ನನ್ನ ಡೈಲಿ ರೋಟೀನ್ ಯಾವ ಥರ ಇತ್ತು, ಇವತ್ತು ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಲಾಕ್ ಮಾಡ್ಕೊಂಡು ಇದನ್ನು ಏನಪ್ಪ ರೂಮ್ನ ಲಾಕ್ ಮಾಡ್ಕೊಂಡು ಫ್ರೆಂಡ್ಸ್, ಇವತ್ತು ಫ್ರೈಡೇ ಲಾಗ್ ಆಗಿರುತ್ತೆ. ಇದು ನಾನು ಫ್ರೆಂಡ್ಸ್ ಮನೇಲೇ ಇದ್ನಲ್ಲ. ಬನ್ನಿ ಫ್ರೆಂಡ್ಸ್, ಒಂದೇ ಒಂದು ಸೆಕೆಂಡು ವೀಡಿಯೋನ ಸರಿ ಮಾಡಿ. ಲೈಟ್ ಬೆಳಕು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ರಿಂಗ್ ಲೈಟು. ಇವತ್ತು ಫ್ರೆಂಡ್ಸ್ ನಾನು ಅದೇ ಸ್ಟ್ಯಾಂಡಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಈ ಡ್ರೆಸ್ ಬಗ್ಗೆ ಆಲ್ರೆಡಿ ನಿಮಗೆ ಅದೇ, ನಾನು ಯಾವುದಾದ್ರೂ ಒಂದು ಡಿಸೈನ್ ಇಟ್ಕೊಂಡಿರ್ತೀನಿ. ಇದಕ್ಕೆ ನಾನು ಫಿಲ್ಟ್ ಇಟ್ಕೊಂಡಿದ್ದೆ, ಹೇಳೋಕ್ಕಿದ್ದೆ. ಆದರೆ ಅವರು ನೋಡಿ ಇದಕ್ಕೆ ಲೇಸ್ ಇಟ್ಟು ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್ ನೋಡಿ, ಓಣಿ 2.5 ಮೀಟ್ರ್ ಫುಲ್ ಇದೆ. ಇದು ಫ್ರೆಂಡ್ಸ್ ಕಾಟನ್ ಡ್ರೆಸ್ಸೇ ನಾನು ಜಾಸ್ತಿ ತಗೊಳ್ಳೋದು. ಹಂಗಾಗಿ ಫ್ರೆಂಡ್ಸ್, ನಮ್ಮ ಟೈಲರೇ ಬಟ್ಟೆ ಎಲ್ಲನೂ ವ್ಯಾಪಾರ ಮಾಡೋದ್ರಿಂದ ನಾನೇನು ಮಾಡ್ತೀನಿ, ನಾನು ಯಾವಾಗ ಹೋಗ್ತೀನಿ ಆವಾಗ ಯಾವುದಾದ್ರೂ ಚೆನ್ನಾಗಿ ಕಾಣಿಸಿದ್ರೆ ನಾನೇನು ಮಾಡ್ತೀನಿ, ಅವ್ರ ಹತ್ರ ಅಲ್ಲೇ ಬೈ ಮಾಡಿ ಅಲ್ಲೇ ಸ್ಟಿಚಿಂಗಿಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ 1 ಮಂತು 2 ಮಂತು ಆವಾಗ ನಾನು ಈ ಬಟ್ಟೆನ ರಿಟರ್ನ್ ತಗೋತೀನಿ. ಅವರು ಫ್ರೆಂಡ್ಸ್, ನಾನು ಯಾವುದೇ ಡಿಸೈನ್ ಹೇಳಿ ಯಾವುದನ್ನು ಹೊಲಿಯಲ್ಲ ಅಂತ ಹೇಳಲ್ಲ, ಆದರೆ ತುಂಬ ಚೆನ್ನಾಗಿ ಹೊಲಿತಾರೆ ಅವರು. ಲೇಟಾಗಿ ಕೊಡಲಿ, ಏನೇ ಕೊಟ್ಟರು ಫ್ರೆಂಡ್ಸ್, ನಾನು ಏನಕ್ಕೆ ಅವ್ರ ಹತ್ರನೇ ಕೊಡ್ತೀನಿ ಅಂತಂದರೆ ನನಗೆ ತುಂಬ ಚೆನ್ನಾಗಿ ಹೊಲಿತಾರೆ. ಈಗ ಬ್ಲೌಸು 2 ಹೊಲಿಸಿದ್ದೀನಿ, ಆ ಡಿಸೈನು ನಿಮಗೆ ತೋರ್ಸೋಕೆ ಬಂದೀನಿ. ಇನ್ನು ಮೊದಲು ನನ್ನ ಫ್ರೈಡೇ ಏನೇನು ರೋಟೀನ್ ಎಲ್ಲ ಆಯಿತು ಅಂತ ಹೇಳ್ತೀನಿ. ಇನ್ನು ಇವತ್ತು ಫ್ರೆಂಡ್ಸ್ ನಾನು ರಜದಲ್ಲಿದ್ದೆ, ನಂದು ಒಂದೇ ಒಂದು ವೀಕ್ ಆಫ್ ಇತ್ತು, ಅದನ್ನು ತಗೊಂಡೆ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನಾನು ಏನು ಕೂದಲನ್ನ ಬಾಚಿಲ್ಲ, ಹಾಗೆ ಈ ಥರ ಕಟ್ಕೊಂಡಿದ್ದೀನಿ. ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಇದೊಂದು ಲೈಟ್ ಒದ್ದಿರಲಿಲ್ವಲ್ಲ ಅಂತ ಮನಸ್ಸಿಗೆ ಬೇಜಾರಾಗ್ತಿತ್ತು. ಫಸ್ಟ್ ಒಂದು ತೊಗೊಂಡಿದ್ದೆ ಫ್ರೆಂಡ್ಸ್, ಅದೇನಾಯಿತು ಕಟ್ಟಾಗಿ ಮುರಿದೋಯ್ತು. ಇನ್ನು ನಾನು ಮಾಮೂಲಿ ಫಸ್ಟು ಒಂದು 2000 ತಂದು ಇಟ್ಕೊಂಡಿದ್ದೆ. ಯಾಕೆಂದರೆ ಸ್ವಲ್ಪ ಬೆಳಕು ಬಂದರೆ ಡಿಮ್ ಆ್ಯಂಡ್ ಆಫ್ ಆಗಲ್ವಲ್ಲ, ಮೊಬೈಲಲ್ಲಿ ಇದ್ದಿರಲ್ವಲ್ಲ ಅಂತ ಅಂದ್ಬಿಟ್ಟು. ಇದೇನಿಲ್ಲ ಫ್ರೆಂಡ್ಸ್, ನೀವು ಮೊಬೈಲ್ ಚಾರ್ಜಿಂಗ್ ಹಾಕೋಬೋದು. ಸ್ಟ್ಯಾಂಡು ಏನು ಮೋಸ ಇಲ್ಲ ಫ್ರೆಂಡ್ಸ್, 680 ರೂಪಾಯಿಗೆ ತುಂಬಾ ಚೆನ್ನಾಗಿದೆ. ನೀವು ಹುಷಾರಾಗಿ ಇಟ್ಕೋಬೇಕಷ್ಟೇ, ಅಲ್ಲಿ ಇಲ್ಲಿ ಬೀಳಿಸ್ದಂಗೆ. ಲೈಟೂ ಸಾಕು, ಅತಿ ದೊಡ್ಡ ಲೈಟ್ ಏನಿಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿದೆ. ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಅಲ್ಲೋಗಿ ಸರ್ಚ್ ಮಾಡಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆನೇ ಎದ್ದು ಸ್ವಲ್ಪ ಬಾಕ್ಸ್ಗಳು ಡಬ್ಬಿಗಳು ಎಲ್ಲನೂ ವಾಶ್ ಮಾಡಬೇಕಿತ್ತು ಫ್ರೆಂಡ್ಸ್. ನಾನು ಡೈಲಿ ಒಂದೊಂದು ಕೆಲಸ ಏನಾದರೂ ಮನೇಲಿದ್ದರೆ ಮಾಡ್ಕೊತೀನಿ. ನನ್ನ ಮಗಳು ಹಂಗೂ ಒಂದೇ ಟೈಮ್ ಮಾಡ್ತೀಯಾ ಕೈ ನೋವು ಅಂತೀಯ ಅಂತ ಹೇಳ್ತಿದ್ಲು. ಎಲ್ಲನೂ ಅದನ್ನು ಮಾಡಿ ಫ್ರೆಂಡ್ಸ್, ಬಟ್ಟೆ ಇತ್ತು ವಾಶ್ ಮಾಡಾಕಿ, ಆಮೇಲೆ ಎಲ್ಲನೂ ಸೊಪ್ಪೆಲ್ಲನೂ ಹಾಕಿ ಫ್ರೆಂಡ್ಸ್. ಆ ವಿಡಿಯೋನ ಫುಲ್ಲು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ದಯವಿಟ್ಟು ಪ್ಲೀಸ್ ಹೋಗಿ ಸರ್ಚ್ ಮಾಡಿ. ಆಮೇಲೆ ಫ್ರೆಂಡ್ಸ್, ಎಲ್ಲ ರೊಟ್ಟಿ ಎಲ್ಲ ಮಾಡಿ ತಿಂದು, ಅವಳು ತಿಂದು, ಅವ್ರಿಗೆ ವರ್ಕ್ ಇತ್ತು ಫ್ರೆಂಡ್ಸ್. ನನಗೆ ರಜೆ ಇದ್ದರೆ ಅವಳಿಗೆ ರಜೆ ಇರಬೇಕು ಅಂತೇನಿಲ್ಲ.
ಎಲ್ಲ ಆದಮೇಲೆ ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಿ ದೇವ್ರ ಪೂಜೆ ಮಾಡಿ ಅಲ್ಲಿ ಸ್ವಲ್ಪ ಈ ಮಾವಿನ ಎಲೆ ಕುಯ್ಕೊಂಡು ಬರ್ಕೋದೆ. ಅಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಇನ್ನು ಪ್ಯಾಸೇಜ್ ಎಲ್ಲ ವಾಶ್ ಮಾಡಿ ಫ್ರೆಂಡ್ಸ್ ಎಷ್ಟು ಗಂಟೆ ಒಂದು 11, 11:30, 12 ಗಂಟೆಗೆ ಮಲ್ಕೊಂಡಳು. ಒಂದು 2 o'clock ಎದ್ದಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಒಂಥರ ಮನೇಲಿದ್ರೂ ರೆಸ್ಟ್ ಮಾಡಬೇಕು. ಆಮೇಲೆ ಮನೆಯೆಲ್ಲನೂ ಒರೆಸ್ಬಿಟ್ಟೆ ಫ್ರೆಂಡ್ಸ್. ಮನೆಯೆಲ್ಲ ಒರೆಸಿ ನೀರು ಬಂತು, ನೀರೆಲ್ಲ ಫಿಲ್ ಮಾಡ್ಕೊಂಡು ಆಮೇಲೆ ಎಲ್ಲ ಮಾಡಿ ಅಷ್ಟೊತ್ತಾಯಿತು. ಇನ್ನು ಈಗ ಫ್ರೆಂಡ್ಸ್ ಟೈಮು ಆಲ್ರೆಡಿ 6 ಗಂಟೆ ಮೇಲೆ ಆಗೋಯ್ತು. ಆಚೆ ಲೈಟ್ ಹಾಕಬೇಕು. ಯಾಕೆಂದರೆ ಫ್ರೆಂಡ್ಸ್ ನಾವು ಎಷ್ಟು ಬೇಗ ಕೆಲಸನ ಮಾಡ್ಕೋತೀವೋ ಅಷ್ಟು ಬೇಗನೂ ನಮಗೆ ಮೈಂಡು ಫ್ರೆಶ್ ಆಗುತ್ತೆ. ಇನ್ನು ಫ್ರೆಂಡ್ಸ್ ನಾಳೆಯಿಂದ ನಂದು ಸೆಕೆಂಡ್ ಶಿಫ್ಟು 1:30 to 10:30. ಫಸ್ಟ್ ಶಿಫ್ಟ್ ಇದ್ದರೆ ಫ್ರೆಂಡ್ಸ್ ಬೇಗ ಎದ್ದು ಹೋಗ್ತೀನಿ, ಬಂದು ಮಲ್ಕೋತೀನಿ. ಸೆಕೆಂಡ್ ಶಿಫ್ಟ್ ಇದ್ದರೆ ಏನು ಮಾಡ್ತೀನಿ, ಹೋಗುವಾಗ ಲೇಟಾಗಿ ಹೋಗ್ತೀನಿ, ಬರುವಾಗಲೂ ಲೇಟಾಗಿ ಬರ್ತೀನಿ. ನಾನು ಬರೋಷ್ಟರಲ್ಲಿ ಫ್ರೆಂಡ್ಸ್ ಇನ್ನು ಡೈಲಿ 11:30, ಒಂದೊಂದು ಸರಿ 11:45 ಆಗಿಬಿಡುತ್ತೆ. ಆ ಟೈಮಲ್ಲೂ ಬೆಂಗಳೂರಲ್ಲಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಟ್ರಾಫಿಕ್ಕು ಆ ಥರ ಆಗೋಗುತ್ತೆ. ಹಂಗಾಗಿ ಇಷ್ಟ ಆಯಿತು ಫ್ರೆಂಡ್ಸ್. ಇವತ್ತು ಜ್ಯೂಸು ಕುಡ್ದಿದ್ದೀನಿ. ಇನ್ನು ಮಧ್ಯಾಹ್ನ ಸ್ವಲ್ಪ ಉಪ್ಪು ಸಾರಿತ್ತು. ನಾವೇನು ಇವತ್ತು ಅಡುಗೆ ಮಾಡಲಿಲ್ಲ, ರೊಟ್ಟಿನೇ ತಿಂದ್ವಿ. ನನ್ನ ಮಗಳೂ ಅದನ್ನೇ ತಿಂದು. ನಮ್ಮ ಮನೇಲಿ ಫ್ರೆಂಡ್ಸ್ ನಮ್ಮ ಮಕ್ಕಳು ಯಾವಾಗಾದ್ರೂ ಅದೇ ಬೇಕು ಇದೇ ಬೇಕು ಅಂತ ಒಂದು ದಿವಸಕ್ಕೂ ಅವ್ರು ಕೇಳಲ್ಲ ಫ್ರೆಂಡ್ಸ್. ನನಗೆ ಅದೇ ತುಂಬ ಇಷ್ಟ. ನಾನು ಏನು ಅಡುಗೆ ಮಾಡ್ತೀನಿ, ನನ್ನ ಮಗಳಾದರೂ ಅಷ್ಟೇ, ನನ್ನ ಮಗ ಆದರೂ ಅಷ್ಟೇ ಸುಮ್ಮನೆ ತಿಂತಾರೆ. ಇನ್ನು ಫ್ರೆಂಡ್ಸ್ ನಾವು ಸ್ಟ್ಯಾಂಡ್ ಪಿಟ್ ಮಾಡಬೇಕಾದ್ರೆ ಇಬ್ಬರಿಗೂ ಕನ್ಫ್ಯೂಸ್ ಆಗುತ್ತೆ. ಇದೊಂದು ಚಿಕ್ಕದನ್ನು ಅವರು ಮುಚ್ಚಳೋ ಥರ ಹಾಕಿದ್ದಾರೆ. ಆಮೇಲೆ ನನ್ನ ಮಗಳೇ ಎಲ್ಲನೂ ಚೆಕ್ ಮಾಡಿ ಎಲ್ಲನೂ ಪಿಟ್ ಮಾಡಿ ಕೊಟ್ಟಿದ್ದಾಳೆ ಫ್ರೆಂಡ್ಸ್. ನಮಗೊಂದು ಗೊತ್ತಿಲ್ಲ ಅಂದರೂ ಅವ್ರಿಗೆ ಗೊತ್ತಿರುತ್ತಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ವೀಡಿಯೋ ಚೆಕ್ ಮಾಡಿದೆ ಈ ಸ್ಟ್ಯಾಂಡ್ ಹೆಂಗೆ ಪಿಟ್ ಮಾಡೋದು ಅಂತ. ಆಮೇಲೆ ಪಿಟ್ ಮಾಡ್ಕೊಂಡಿದ್ದೀವಿ. ತುಂಬ ಕ್ಲಿಯರೆನ್ಸ್ ಆಗಿ ನೋಡಿ, ಬೆಳಕು ಎಷ್ಟು ಚೆನ್ನಾಗಿ ಬರ್ತೈತೆ. ಇಷ್ಟೇ ಸಾಕು ಲೈಟ್ ಫ್ರೆಂಡ್ಸ್, ಒಂಥರ ಕಣ್ಣು ಮಂಜ ಆ ಥರ ಆಗುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಈ ಬ್ಲೌಸ್ನ ನಾನು ವಿ ನೆಕ್ ಹೇಳಿದೆ. ಈ ಸ್ಯಾರಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಕಾಟನ್ ಸ್ಯಾರಿ. ಇನ್ನು ಸ್ಲೀವು ಫ್ರೆಂಡ್ಸ್ ಮಾಮೂಲಿನೇ ಹೇಳಿದೆ. ಆಮೇಲೆ ನಾನು ಸ್ವಲ್ಪ ಟೈಟಾಗಿರೋ ಡ್ರೆಸ್ ಕೊಟ್ಟಿದ್ದೆ. ಆದರೆ ಈಗ ನಾನು ಫ್ರೆಂಡ್ಸ್ 72 kg ಇದ್ದೀನಿ. ಹಂಗಾಗಿ ನನಗೆ ಕರೆಕ್ಟ್ ಅಳತೆ ಆಗಿದೆ. ಮೊದಲಿಂದೆಲ್ಲ ಸ್ವಲ್ಪ ಲೂಸ್ ಆಗ್ತಾಯಿದೆ ಫ್ರೆಂಡ್ಸ್. ನಮ್ಮ ಟೈಲರ್ ಹೆಂಗೆ ಗೊತ್ತಾ, ಏನೂ ಆಲ್ಟ್ರೇಷನ್ ಮಾಡಿಕೊಡಲ್ಲ. ಯಾಕೆಂದರೆ ಅವರು ಅಷ್ಟು ಬ್ಯುಸಿ ಇರ್ತಾರೆ ಫ್ರೆಂಡ್ಸ್. ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಸ್ಲೀವ್ ಈ ಥರ ಹೊಲಿಸಿದ್ದೀನಿ. ಇದನ್ನು ಮಾಮೂಲಿ ಸಿಂಪಲ್ಲಾಗಿ ನಾನೇ ನೆಕ್ಕನ್ನ ಕಳಿಸಿದ್ದೆ. ಅವರು ಕಾಟನ್ ಸ್ಯಾರಿಗೆ ಯಾವ ಥರ ಬೇಕು ಆ ಥರನೇ ಹೊಲ್ದಿದ್ದಾರೆ. ಆದರೆ ಫ್ರೆಂಡ್ಸ್ ಫಿಟ್ಟಿಂಗು ಕರೆಕ್ಟಾಗಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಇದೊಂಥರ ನಿಮಗೆ ಮನೆ ಥರ ಅಂತ ಅನ್ನಿಸ್ಬೋದು, ಆದರೆ ಕಲರ್ ತುಂಬ ಚೆನ್ನಾಗಿದೆ. ಸಿಲ್ವರ್ ಕಲರು ಫ್ರೆಂಡ್ಸ್. ನೋಡಿ ಇಲ್ಲೇ ಇಟ್ಕೊಂಡು ತೋರಿಸಿ, ನಾನು ತೊಗೊಂಡಿದ್ದು ಸಿಲ್ವರ್ ಕಲರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಇನ್ನೊಂದು ಕಾಟನ್ ಸ್ಯಾರಿ ಫ್ರೆಂಡ್ಸ್, ಅದು 1700. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅದನ್ನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ನೋಡಿರ್ತೀರಿ. ನೋಡಿಲ್ಲ ಅಂದರೆ ನನ್ನ ವೀಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಇದು ಸ್ಲೀವಿಗೆ ಬಂದಿದೆ. ಇದು ಕಲಾಮಂದಿರಲ್ಲಿ, ಕಮ್ಮನಹಳ್ಳಿಲಿ ಕಲಾಮಂದಿರ ಇದೆ ಫ್ರೆಂಡ್ಸ್. ಅಲ್ಲಿ ತುಂಬ ಬಟ್ಟೆ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ತಗೋತೀರಿ ಆ ರೀತಿ ಇರುತ್ತೆ ಫ್ರೆಂಡ್ಸ್. ನೀವು ಯಾವ ರೀತಿ ಕೊಡ್ತೀರಿ, ನೀವು ಯಾವ ರೀತಿ ತಗೊಳ್ತೀರಿ ಆ ರೀತಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಇದು ಅದಾದಮೇಲೆ ಫ್ರೆಂಡ್ಸ್ ನಾನು ಈ ಥರ 3 ಡಿಸೈನ್ನ ಕಳಿಸಿದ್ದೆ ಅವ್ರಿಗೆ. 3 ಡಿಸೈನ್ನ ಕಳಿಸಿದೆ. ಯಾವುದು ನೆಕ್ದು. ಈಗ ಎಲ್ಲರೂ ಇದೇ ಥರ ಅಲ್ವಾ ಫ್ರೆಂಡ್ಸ್. ನಾನು ಒಂದು ಹೊಲಿಸ್ಕೊಂಡಿರಲಿಲ್ಲ, ಅದಕ್ಕೆ ನಾನೇನು ಮಾಡಿದೆ, ಕೊಟ್ಟಿದ್ದೆ. ನೋಡಿ ಫ್ರೆಂಡ್ಸ್ ಈ ಥರ ಹೊಲಿದಿದ್ದಾರೆ. ಇದು ಯಾವ ಥರ ಅಂದರೆ ಫ್ರೆಂಡ್ಸ್ ನೋಡಿ, ಇದು ಉಕ್ಕು ಬೇಕಿದ್ರೆ ನೀವು ಬಿಚ್ಕೊಂಡು ಹಾಕೋಬೋದು, ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಐಡಿಯಾ ಅವರೇ ಮಾಡಿ ಹೊಲಿತಾರೆ ಫ್ರೆಂಡ್ಸ್. ನಾನು ಬರೀ ಡಿಸೈನ್ ಮಾತ್ರ, ನಾನು ಯಾವುದೇ ಡಿಸೈನ್ ಆಗಲಿ ಫ್ರೆಂಡ್ಸ್, ಡ್ರೆಸ್ ಡಿಸೈನ್ ಆಗಲಿ ಬೇರೆ ಯಾವುದೇ ಡಿಸೈನ್ ಆದ್ರೂ ನಾನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿನೇ ಕೊಡೋದು. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್. ಆಮೇಲೆ ಹಾಕ್ಕೊಂಡು ನೋಡಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ. ಮೈ ಅಳತೆ ಮಾತ್ರ ಒಂದು ದಾರ ಲೂಸ್ ಇತ್ತು. ಆವಾಗ ಬಟ್ಟೆ ಇಸ್ಕೊಂಡು ಬರೋಕ್ಕೆ ಹೋಗಿದ್ನಲ್ಲ, ಆವಾಗ ಫ್ರೆಂಡ್ಸ್ ಹೋಗಿ ಸ್ವಲ್ಪ ಅದನ್ನು ಅಲ್ಲೇ ಸ್ಟಿಚ್ ಹಾಕ್ಸ್ಕೊಬಂದೆ. ಇಲ್ಲಾಂದ್ರೂ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ಟೈಲರ್ ಕೆಲಸ ಮಾಡೋರು ಇದ್ದಾರೆ ನಮ್ಮ ಹುಡುಗರು. ಹಾಕೊಬಂದು ಕೊಡಿ ಅಂದರೆ ಪಾಪ ಹಾಕೊಬಂದು ಕೊಡ್ತಾರೆ ಫ್ರೆಂಡ್ಸ್. ಇದು ಫ್ರಂಟಲ್ಲೂ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಸ್ಯಾರಿ ತೋರಿಸಿದ್ದೀನಿ ಫ್ರೆಂಡ್ಸ್, ಅದು ನಿಮಗೆ ಸ್ಕೈ ಬ್ಲೂ ಕಲರ್ ಸ್ಯಾರಿ ಬಂದು ಫ್ರೆಂಡ್ಸ್ ಈ ಕಲರ್ ಇದೆ. ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಬೇಕಿದ್ರೆ ಹೋಗಿ ನೋಡಿ ಫ್ರೆಂಡ್ಸ್. ಈ ಥರ ಇದೆ ಬ್ಲೌಸ್, ಈ ಥರ ಇದೆ. ನೋಡೋಣ ಫ್ರೆಂಡ್ಸ್, ಲಕ್ಷ್ಮಿ ಹಬ್ಬ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಉಟ್ಕೊತೀನೋ ಗೊತ್ತಿಲ್ಲ. ಇನ್ನೂ ಒಂದು ಸ್ಯಾರಿನ ಕೊಟ್ಟಿದ್ದೀನಿ ಈ ಥರ ಫ್ರೆಂಡ್ಸ್. ಇವಾಗ ನಾನು ಈ ಡಿಸೈನಲ್ಲಿ 2 ಬ್ಲೌಸ್ನ ಹೊಲಿಯೋಕ್ಕೆ ಇನ್ನೊಂದು ಹೊಲಿಯೋಕ್ಕೆ ಕೊಟ್ಟಿದ್ದೀನಿ, ಅದು ಕೊಟ್ಟಿದ್ದೀನಿ. ಇದು ಬರ್ತಡೇಲಿ ಫ್ರೆಂಡ್ಸ್ ತೊಗೊಂಡಿದ್ದು ಸ್ಯಾರಿ, ಕಾಣಿಸ್ತಾ ಇದೆಯಾ? ಆ ಸ್ಯಾರಿ ತೋರಿಸಿದ್ದೀನಲ್ಲ ಅಂತ ನಾನು ನಿಮಗೆ ಸ್ಯಾರಿ ತೋರಿಸೇ ಇಲ್ಲ. ಇನ್ನು ಫ್ರೆಂಡ್ಸ್ ಈ ಬ್ಲೌಸು ನನಗೆ ಬರ್ತಡೇಲಿ ನಮ್ಮ ಹೌಸ್ ಕೀಪಿಂಗ್ ಒಬ್ಬರು ಕೆಲಸ ಬಿಟ್ಟಿದ್ದಾರೆ, ಅವ್ರಿಗೆ ಇರಲಿಲ್ಲ. ಅವರು ನನಗೆ, ಮೇಡಮ್ ನನಗೆ ಏನು ತರಬೇಕು ಅಂತ ಗೊತ್ತಿಲ್ಲ ಅಂತ ಅಮೌಂಟ್ ಕೊಟ್ಟಿದ್ರು 500. ಈ ಸ್ಯಾರಿ ಬಂದು 700. ನಾನು 200 ಹಾಕಿ ಅವ್ರ ನೆನಪಾಗಿ ಫ್ರೆಂಡ್ಸ್ ಒಬ್ಬರು ಕೊಟ್ಟಿದ್ದು.
ಅಮೌಂಟ್ ಏನು ಎಷ್ಟು ಬೇಗ ಆದರೂ ಖರ್ಚು ಮಾಡೋಕ್ಕದೆ ಅವ್ರದ್ದೊಂದು ನೆನಪಿರುತ್ತಲ್ಲ ಅಂತ ಸ್ಯಾರಿ ತಗೊಂಡಿದ್ದೀನಿ. ಆ ಸ್ಯಾರಿ ಅಂತ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್ ನಾನು ಇನ್ನೂ 3 ಡ್ರೆಸ್ ಇದೆ. ಯಾಕೆ ನಾನು ಡ್ರೆಸ್ನ ತೋರಿಸಲ್ಲ ಅಂದರೆ ಹೆಂಗೂ ಅದೇ ಡ್ರೆಸ್ ಹಾಕೊಂಡು ವೀಡಿಯೋ ಮಾಡ್ತೀನಲ್ಲ ಅಂತ ತೋರಿಸಲ್ಲ. ಈ ಡ್ರೆಸ್ಸು ಅಷ್ಟೇ. ಇನ್ನು ಫ್ರೆಂಡ್ಸ್ ಈ ಸ್ಯಾರಿ ಬಂದು ನಂದಿನಿಯಮ್ಮ ಅಂತ ಇದ್ರಲ್ಲ ಬೆಣ್ಣೆ ಕೃಷ್ಣರಾಗು ಅವರು ವೀಡಿಯೋ ಮಾಡಿದರು ಯಾವುದೋ ಒಂದು ಸ್ಯಾರಿ ಹಾಕ್ಕೊಂಡು. ಆವಾಗ ನಾನು ನೋಡ್ತಾ ಇದ್ದೆ. ಅಂದರೆ ಅವ್ರದ್ದು ಹುಟ್ಟಿರೋದು ಮ್ಯಾಂಗೋ ಇದೆ. ಇನ್ನು ಫ್ರೆಂಡ್ಸ್ ನನ್ನ ಹತ್ರ ಎಷ್ಟು ಮ್ಯಾಂಗೋ ಡಿಸೈನ್ ಅದು ಇದು ಇದೆಯಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಈ ಸ್ಯಾರಿನ ನನ್ನ ಮಗಳು ಕೊಡಿಸಿದ್ದು ನೋಡ್ತಾ ಇದ್ದೆ. ಅವಳು ನನ್ನ ಬರ್ತಡೆಗೆ ಏನು ಕೊಡಿಸಿರ್ಲಿಲ್ವಲ್ಲ, ಮೀಶೋದಲ್ಲಿ ಬುಕ್ ಮಾಡಿ ಕೊಡ್ತೀನಿ ಅಂತ ಅಂದ್ಲು. ಬುಕ್ ಮಾಡಿದ ತಕ್ಷಣ ಅವಳೇ ಅಮೌಂಟ್ನ ಹಾಕಿ ನನಗೆ ಕೊಡಿಸಿದ್ಲು. ಫ್ರೆಂಡ್ಸ್ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಾನು ಬ್ಲೌಸ್ ತೋರಿಸ್ತೀನಿ ನಿಮಗೆ. ಬ್ಲೌಸ್ ಯಾವ ಥರ ಇದೆ ಕಾಣಿಸ್ತಾ ಇದೆ, ಫುಲ್ ಕಲರ್ ಫ್ರೆಂಡ್ಸ್. ಇದರಲ್ಲಿ ಎಲಿಫೆಂಟ್ ಇದೆ. ನನ್ನ ಮುಖಕ್ಕೂ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಬಾರ್ಡ್ರದು ನನ್ನ ಹತ್ರ ಇಲ್ಲ. ಯಾಕೆಂದರೆ ಈ ಥರ ಅರ್ಧ ಮಧ್ಯದಲ್ಲಿ ಇದು ಬ್ಯಾಕ್ ಇರೋದು. ಆಮೇಲೆ ಬ್ಲೌಸ್ ಅಂತೂ ಫ್ರೆಂಡ್ಸ್ ಇದರಲ್ಲಿ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ. ಹೂವು ಇದೆ. ಆದರೆ ಫ್ರೆಂಡ್ಸ್ ಇದನ್ನೇ ನಾನು ಇವಾಗ ಸದ್ಯಕ್ಕೆ ಹೊಲ್ಸಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮಗೆ ಬಟ್ಟೆ ತಗೊಳ್ಳೋ ಅಮೌಂಟ್ಗಿಂತ ಟೈಲರಿಗೆ ಕೊಡೋ ಅಮೌಂಟೇ ಜಾಸ್ತಿ ಫ್ರೆಂಡ್ಸ್. ನೋಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ಬ್ಲೌಸ್ ಕಾಣಿಸ್ತಾ ಇದೆ ನೋಡಿ. ಇಟ್ಕೊಂಡ್ರೇ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಲ್ಲ ಫ್ರೆಂಡ್ಸ್. ಹಂಗಾಗಿ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ಲುಕ್ಕಾಗೂ ಇದೆ ಫ್ರೆಂಡ್ಸ್. ಈ ಕಲ್ಲರ್ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ, ಬೆಳ್ಳಗಿರೋರಿಗೆ ಕರ್ರಗಿರೋರಿಗೆ ಅಂತ ಏನಿಲ್ಲ ಫ್ರೆಂಡ್ಸ್. ನೋಡಿ ಎಲ್ರಿಗೂ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ರೆಂಡ್ಸ್ ಬರ್ತಡೆಗೆ ನನ್ನ ಮಗಳು ನನಗೆ ಕೊಡಿಸಿರೋದು. ಆದರೆ ಫ್ರೆಂಡ್ಸ್ ವೆಯ್ಟು ತುಂಬ ಚೆನ್ನಾಗಿದೆ ನೋಡಿ. ಇದೇ ಫ್ರೆಂಡ್ಸ್ ಬ್ಲೌಸ್ ಪೀಸ್ ತೋರಿಸಿದ್ ನಾನು. ಆದರೆ ಇದಕ್ಕೆ ಇವಾಗ ಸದ್ಯಕ್ಕೆ ನಾನು ಹೊಲಿಯೋಕ್ಕೆ ಕೊಟ್ಟಿಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಏನೇ ಹೊಲಿಯೋಕ್ಕೆ ಕೊಟ್ಟರು 700 800 ಕೊಡಬೇಕು. ನೋಡೋಣ, ನಾಳೆ ಹೋಗೋದು ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಆಗುತ್ತೆ ಆ ಥರ ಮಾಡ್ತೀನಿ. ಯಾಕಂದರೆ ಈಗ ಟೈಲರ್ಗಿನ್ನೂ ನಾವು ಸ್ಯಾರಿ ಏನೂ ಕೊಟ್ಟಿಲ್ಲ, ಎಲ್ಲನೂ ತಂದಿದ್ದೀವಿ. ಇನ್ನು ಫ್ರೆಂಡ್ಸ್ ಇದು ಓಣಿ ಬಂದು ಇನ್ನೊಂದು ಡ್ರೆಸ್ ಇದೆ, ಅದನ್ನು ಹಾಕೊಂಡು ನಿಮ್ಗೆ ವೀಡಿಯೋ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ, ಕಾಟನ್ ಡ್ರೆಸ್ಸು 600 ನಮ್ಮ ಟೈಲರ್ ಅಂಗಡಿಲೇ. ನಾನು ಈ ಕಲರ್ ತಗೊಂಡೆ, ನನ್ನ ಮಗಳಿಗೆ ಸಿಲ್ವರ್ ಕಲರು ಕೊಡಿಸಿದ್ದೀನಿ. ಅವಳು ಏನೋ ಡಿಸೈನ್ ಇಟ್ಟು ಹೊಲಿಯೋಕ್ಕೆ ಕೊಟ್ಟಿದ್ದಾಳೆ. ಸ್ಲೀವ್ಲೆಸ್ ಹೊಲಿಸ್ಕೊ ಅಂತ ಹೇಳಿದ್ದೆ. ಇದು ಬರುತ್ತಲ್ಲ ಬೂಂದಿ ಕಾಳು, ಅದನ್ನು ಇಟ್ಟು ಹೊಲಿಸ್ಕೊಂಬಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವಳು ಹೊಲಿಯೋಕ್ಕೆ ಕೊಟ್ಟು ಬಂದಿದ್ದಾಳೆ. ನಮ್ಮ ಟೈಲರಿಗೆ ಕೊಟ್ಟಿದ್ದು. ನಮ್ಮ ಟೈಲರ್ ಏನಾಗಿದೆ, ಇವಳು ಅಳತೆ ಕೊಡೋದು ಲೇಟ್ ಆಯ್ತಲ್ಲ, ಅವರು ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಕೋಪ ಮಾಡ್ಕೊಂಡು ಬಂದಿದ್ದು, ನಿಂದಾದರೆ ಅವರು ಬೇಗ ಹೊಲ್ಕೊಡ್ತಾರೆ ಅಂತ. ಇನ್ನು ಫ್ರೆಂಡ್ಸ್ ಇದು ನೋಡಿ ನೆಕ್ಕು ಈ ಥರ ಹೊಲ್ದಿದ್ದೀನಿ. ಬ್ಯಾಕಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದ್ದೀನಿ. ಇನ್ನು ಬ್ಯಾಕಲ್ಲಿ ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಯಾವಾಗಲೂ ರೌಂಡ್ ಇಡಿಸ್ತೀನಿ. ಇನ್ನು ಫ್ರೆಂಡ್ಸ್ ಇದು ನೋಡಿ, ಇನ್ನು ಈ ಥರ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಹೇಳಿ, ಈ ಡ್ರೆಸ್ಸು ಈ ಥರ ಒಂದೇ ಸೈಡ್ ಹಾಕೊಳ್ಳೋರಿಗೆ. ನಾನು ಒಂದು ಸೈಡ್ ಯಾವಾಗಲೂ ಹಾಕೊಳ್ಳೋಲ್ಲ ಫ್ರೆಂಡ್ಸ್, ಅದೆಲ್ಲ ಅಪರೂಪ. ನಾನು ಯಾವಾಗಲೂ ಅದೆಷ್ಟೇ ಡ್ರೆಸ್ ಆದರೂ ನೋಡಿ ಈ ಥರನೇ ಹಾಕೊಳ್ಳೋದು. ಕಾಣಿಸ್ತಾ ಇದೆಯಾ ನೋಡಿ, ಈ ಥರನೂ ಒಂಥರ ಚೆನ್ನಾಗಿದೆ. ಇದನ್ನು ನಾಳೆ ಡ್ಯೂಟಿಗೆ ಹೋಗಿ ಹಾಕ್ಕೊಂಡು ಹೋಗೋಣ ಅಂತ ಹೆಂಗೂ ವೀಡಿಯೋ ಮಾಡಿದ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ಫ್ರೈಡೇ ಇಷ್ಟ ಆಯಿತು. ನನ್ನ ವೀಕ್ ಆಫಲ್ಲಿ ನನ್ನ ಕೆಲಸ, ಮನೆ ಕೆಲಸ. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ಈ ವರ್ಷ ನಾನು ಲಕ್ಷ್ಮೀ ಹಬ್ಬದ ಕೆಲಸನ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೇಲ್ ಡಸ್ಟ್ ಪೂರ್ತಿ ಆಗೋಯ್ತು. ಈಗ ಬಾಕ್ಸ್ಗಳೆಲ್ಲ ವಾಶ್ ಮಾಡಾಯಿತು. ಅದೇನು ಮತ್ತೆ ಲಕ್ಷ್ಮೀ ಹಬ್ಬಕ್ಕೆ ನಾನು ವಾಶ್ ಮಾಡಲ್ಲ. ಇನ್ನೊಂದು ರ್ಯಾಕಿಗೆ ಪೇಂಟ್ ಹೊಡಿಬೇಕು ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಇನ್ನು ಫ್ರೆಂಡ್ಸ್ ಒಂದು ಪಾತ್ರೆ ಸ್ಟ್ಯಾಂಡ್ ಇದೆ, ಅದನ್ನು ಬಿಚ್ಚಿ ವಾಶ್ ಮಾಡೋಕ್ಕಾಗಲ್ಲ. ಅದು ಯಾವ ಜಾಗದಲ್ಲಿದೆ ಅಲ್ಲೇ ವಾಶ್ ಮಾಡಬೇಕು. ಅದನ್ನು ಫ್ರೆಂಡ್ಸ್ ಇನ್ನೊಂದು ವಾರ ಬಿಟ್ಕೊಂಡು ಮಾಡ್ತೀನಿ. ಯಾಕೆಂದರೆ ಒಂದೇ ಸಲ ಮಾಡಿದ್ರೆ ಫ್ರೆಂಡ್ಸ್ ರೆಸ್ಟ್ ಇರಲ್ಲ, ಕೈಯೆಲ್ಲ ನೋವು ಬರ್ತವೆ. ಅದಕ್ಕೋಸ್ಕರ. ಇನ್ನು ಫ್ರೆಂಡ್ಸ್ ಈ ಸ್ಕ್ರೀನು ಲಾಸ್ಟು ಹಬ್ಬ ಬರುತ್ತಲ್ಲ ಆವಾಗ ವಾಶ್ ಮಾಡೋಣ, ಇದನ್ನು ತೆಗೆದು ಬೇರೆದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೋಡೋಣ, ಈಗ ಮಿಷನ್ ಬೇರೆ ವರ್ಕ್ ಆಗ್ತಾಯಿಲ್ಲ, ನೀರು ಪ್ರಾಬ್ಲಮ್ ಆಗಿ. ನೋಡೋಣ, ಕೈಯಲ್ಲಾದರೆ ಕೈಯಲ್ಲೇ ವಾಶ್ ಮಾಡಿ ಬ್ರಷಲ್ಲಿ ಉಜ್ಜಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಬೆಂಗಳೂರಿಗೆ ಸದ್ಯಕ್ಕೆ ಮಳೆ ಅಂತೂ ಬರ್ತಾಯಿಲ್ಲ, ಏನಿಲ್ಲ. ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್ ನಾವು ಡೈಲಿ ಕೆಲಸ ಮಾಡೋರು, ನಿಮಗೆ ಗೊತ್ತಲ್ಲ. ಈ ಡ್ರೆಸ್ಸು ನಿಮಗಿಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್. ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀನಿ. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಫ್ರೆಂಡ್ಸ್ ಬೆಳಗ್ಗೆ ಲೈವ್ಗೆ ಇಟ್ಟಿದೆ, ನನಗೆ 520 ಜನ ವ್ಯೂಸ್ ಬಂದಿದೆ, ಅದೊಂದು ಖುಷಿ ಆಯಿತು. ಇನ್ನು ನನ್ನ ಚಾನಲು ಮಾನಿಟೈಸನ್ ಆಗಿಲ್ಲ. ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್. ಈ ಥರ ಟೈಮ್ ಇದ್ದಾಗ ವೀಡಿಯೋ ಮಾಡಿ
ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು. ಇಷ್ಟ ತನಕ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.